ನಾನು ಬಂದೇನು ತುಂಬ ದಿವಸ ಆಗಿಲ್ಲ. ಮುಂಚೆಯಿಂದಲೂ ತುಂಬ ನನಗೆ ಗೌರವ, ಬುಕ್ಕುಗಳೆಲ್ಲ ಓದ್ತಿದ್ದೆ, ತುಂಬ ಖುಷಿ ಆಗಿದೆ. ನನಗೆ ತುಂಬ ದಿವಸದಿಂದ ಕರೀತಲೇ ಇದ್ದರು. ಕಿತ್ತೂರಲ್ಲಿ ನಮ್ಮದು ಸಂಸ್ಥೆ ಕರೀತಾ ಇದ್ದರು. ಮಕ್ಕಳು ಕಾಲೇಜಿಗೆ ಹೋಗೋದು ಎಲ್ಲ ಟೈಮ್ ಆಗ್ತಿರಲಿಲ್ಲ. ಆಮೇಲೆ ಇದ್ದಕ್ಕಿದ್ದಾಗೆ ನಾನು ಇಲ್ಲಿಗೆ ಬಂದೆ. ಮಂಗಳಮ್ಮ ಫ್ರೆಂಡ್ ಆದರು. ಅವರು ಬನ್ನಿ ಸುಮ್ಮನೆ ಮನೇಲಿ ಏನು ಮಾಡ್ತೀರಾ ಅಂತ ಕರ್ಕೊಂಡು ಬಂದಮೇಲೆ ನನಗೆ ನೋಡಿ ತುಂಬ ಖುಷಿ ಆಯಿತು. ಅದರಲ್ಲೂ ಇವರು ಅಣ್ಣವರು ಶ್ರದ್ಧೆ, ಭಕ್ತಿ, ಎಲ್ಲರನ್ನು ಕರೆಯೋದು, ಅದೆಲ್ಲ ನೋಡಿ ನಿಜವಾಗ್ಲೂ ಅವ್ರು ಅಷ್ಟು ಮಾಡ್ತಾರಲ್ಲ, ನಾವು ಹೋಗಿ ಇಷ್ಟಾದರೂ ಮಾಡಬೇಕು ಅಂತ ಮನಸ್ಸಿಗೆ ಅನ್ನಿಸ್ತು. ಹಾಗಾಗಿ ಬಂದೆ. ಎಲ್ಲ ಇಲ್ಲದ್ರೆ ನಾವುಗಳು ಏನೇ ಬುಕ್ ಓದಿದ್ರು ಒಂದು 4 ಚೆನ್ನಾಗಿರೋ ಕಡೆಗೆ ಬಂದರೆ ಒಂಥರ ಎಲ್ಲ ಮಾತಾಡ್ತೀವಿ ಒಬ್ರಿಗೊಬ್ರು. ಕೂತಿರೋದೇ ಒಂದು ಖುಷಿ. ಒಂದು ಹಾಲಲ್ಲಿ ಎಲ್ಲರೂ ಸೇರ್ಕೊಂಡು ಕೂತಿರ್ತೀವಲ್ಲ, ಅದೇ ಒಂದು ನಮಗೆ ತೃಪ್ತಿ ಆಗುತ್ತೆ. ಎಲ್ಲರೂ ಅಕ್ಕಂದಿರ ಹಾಡುಗಳು ಹೇಳ್ತಾರೆ, ಅವೆಲ್ಲ ನಾವು ನೈಟು ಮೆಲ್ಕಾಗ್ತಿರ್ತೀನಿ. ಯಾರಾದ್ಮೇಲೆ ಯಾರು ಹೇಳಿದರು, ಯಾವ ಥರ ಹೇಳಿದರು, ಅವೆಲ್ಲ ನೋಡಿ ಅನ್ಕೊಂತಿರ್ತೀವಿ. ನಾವು ಇನ್ನೂ ಸ್ವಲ್ಪನಾದರೂ ಹೇಳಬೇಕು, ಅವರಂಗೆ ಹೇಳಿಲ್ಲದ್ರೂ ಸ್ವಲ್ಪನಾದರೂ ಹೇಳಬೇಕು ಅನ್ನೋ ಭಾವನೆ. ಹಂಗಾಗಿ ಖುಷಿಯಾಗಿದೆ ಸರ್ ಬಂದಮೇಲೆ. ನೀವು ಸ್ಟಾರ್ಟಿಂಗಲ್ಲಿ ಶುರು ಮಾಡ್ತೀರಲ್ಲ, ಅದನ್ನು ಬಾಯಿಪಾಠ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತೀನಿ ನಾನು, ಹೇಳಬೇಕು ಅಂತ. ಸ್ವಲ್ಪ ಬರ್ತಾ ಇದೆ ಇವಾಗ. ತುಂಬ ಚೆನ್ನಾಗಿರುತ್ತೆ ಸರ್, ಲಾಸ್ಟಿಗೂ ಚೆನ್ನಾಗಿರುತ್ತೆ. ಅಂದರೆ ಟೈಮು ಇನ್ನೂ 1 ಗಂಟೆ ಇದ್ದಿದ್ರೆ ಚೆನ್ನಾಗಿರುತ್ತೆ. ಅವ್ರ ಮನೆ ತಾಪತ್ರೆ ಅವ್ರಿಗೆ ಇರುತ್ತೆ, ಹಂಗಾಗಿ ಹೋಗ್ಬೇಕು ಅನ್ನೋ ಗಾಬರಿ, ಹಂಗಾಗಿ ಹೋಗ್ತಾರಷ್ಟೇ. ತುಂಬ ಸಮಾಧಾನ ಅನಿಸುತ್ತೆ ನನಗೆ. ಇನ್ನೂ 1/4 ಗಂಟೆ ಇರಬೇಕು ಅನ್ನೋ ಆಸೆ ಇರುತ್ತೆ. ಬೇರೆ ಪ್ರೋಗ್ರಾಮ್ ಏನಾದರೂ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಆದರೆ ಅವಕ್ಕೆಲ್ಲ ಟೈಮ್ ಬರಬೇಕು.